ಅಯ್ಯಪ್ಪ ಸ್ವಾಮಿಯ ದೀಕ್ಷೆಯಲ್ಲಿ ಕಡ್ಡಾಯವಾಗಿ ಮಾಡಬೇಕಾದಂತಹ ಕೆಲವು ನಿಯಮಗಳಿರ್ತವೆ. ಹಾಗೆ ಅಯ್ಯಪ್ಪ ಸ್ವಾಮಿಯ ದೀಕ್ಷೆಯಲ್ಲಿ ಪ್ರತಿಯೊಂದು ನಿಯಮಕ್ಕೂ ಒಂದು ಉಪಾಸನಾ ರಹಸ್ಯ ಇದೆ. ಹಾಗೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಸಾಮಾನ್ಯವಾಗಿ ಅಯ್ಯಪ್ಪ ಸ್ವಾಮಿಯ ದೀಕ್ಷಿತರು ಕಪ್ಪು ಬಟ್ಟೆಯನ್ನು ಧರಿಸ್ತಾರೆ. ಇದರ ಉಪಾಸನಾ ರಹಸ್ಯ ಎಲ್ಲರಿಗೂ ಗೊತ್ತಿರೋ ಥರ ಕಪ್ಪು ಬಟ್ಟೆ ಶನಿ ಪ್ರೀತಿಗೆ ಧರಿಸುತ್ತೇವೆ. ಇದರಿಂದ ಶನಿ ದೋಷ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಶನಿ ದೋಷ ಹರಣೆ ಅಂತ ಕೂಡ ಕರಿತೀವಿ. ಇನ್ನು ಸೈಂಟಿಫಿಕ್ ರೀಸನ್ ನೋಡಿದ್ರೆ ನಾವು ಅಯ್ಯಪ್ಪ ಸ್ವಾಮಿಯ ದೀಕ್ಷಾ ವಿಧಾನದಲ್ಲಿ ಬೆಳಗ್ಗೆ ಮತ್ತು ಸಂಜೆ ತಣ್ಣೀರಿನಲ್ಲಿ ಸ್ನಾನ ಮಾಡ್ತೀವಿ. ಇಂತಹ ಸಮಯದಲ್ಲಿ ಶೀತ ಆಗುವ ಸಾಧ್ಯತೆ ಇರುತ್ತೆ. ಕಪ್ಪು ಗುಡ್ ಕಂಡಕ್ಟರ್, ಅದು ಉಷ್ಣತೆಯನ್ನು ಆಕರ್ಷಣೆ ಮಾಡಿ ನಮ್ಮ ಶರೀರಕ್ಕೆ ಬೇಕಾದಷ್ಟು ಉಷ್ಣತೆಯನ್ನು ನೀಡುತ್ತೆ. ನೋಡಿ, ಕಪ್ಪು ಬಟ್ಟೆ ಧರಿಸೋದ್ರಿಂದ ಈ ರೀತಿಯಾಗಿ ಉಪಯೋಗ ಆಗುತ್ತೆ. ಅಯ್ಯಪ್ಪ ಸ್ವಾಮಿ ದೀಕ್ಷಿತರು ಹಣೆಯ ಮೇಲೆ ವಿಭೂದಿ, ಗಂಧ, ಕುಂಕುಮ ಈ ಮೂರನ್ನು ಕೂಡ ಕಡ್ಡಾಯವಾಗಿ ಧರಿಸುತ್ತಾರೆ. ಅಲ್ಲ, ಧರಿಸಲೇಬೇಕು. ಯಾಕೆ ಧರಿಸುತ್ತಾರೆ ಅಂದರೆ ಇದರ ಉಪಾಸನಾ ರಹಸ್ಯ ಹಣೆಯಲ್ಲಿ ಆಜ್ಞಾಚಕ್ರ ಇರುತ್ತೆ. ಯಾವಾಗಲೂ ಸಹ ದೀಕ್ಷಿತರಿಗೆ ಮತ್ತು ಉಪಾಸನಾಕಾರರಿಗೆ ಯಾವುದೇ ನೆಗೆಟಿವ್ ಎಫೆಕ್ಟ್ಸ್ ಬಂದರೆ ಮೊದಲು ಹಣೆಯಲ್ಲಿ ನೋವು ಬರುತ್ತೆ. ಅಂದರೆ ಹಣೆಯ ಜಾಗದಲ್ಲಿ ಎಫೆಕ್ಟ್ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ನೆಗೆಟಿವ್ ಫೀಲ್ಡ್ಗೆ ಹೋದರೆ ಮೊದಲು ಇಲ್ಲಿ ನೋವು ಬರುತ್ತೆ. ನಾವು ತಿಲಕವನ್ನು ಇಡೋದ್ರಿಂದ ಅವು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೈಂಟಿಫಿಕ್ ರೀಸನ್ ನೋಡಿದ್ರೆ ಸೂರ್ಯನ ಕಿರಣಗಳು ನೇರವಾಗಿ ನಮ್ಮ ಹಣೆಯ ಮೇಲೆ ಬೀಳಬಾರ್ದು ಅಂತ ಹೇಳ್ತಾರೆ. ಹಾಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ನೋಡಿದ್ರೆ ಅಯ್ಯಪ್ಪ ಸ್ವಾಮಿಯ ದೀಕ್ಷಿತರಲ್ಲಿ ಶಿವ, ವಿಷ್ಣು, ಶಕ್ತಿ ಈ ಮೂರರಲ್ಲೂ ಕೂಡ ಭೇದವನ್ನು ತೋರುವುದಿಲ್ಲ ಅಥವಾ ತೋರಬಾರದು ಅಂತ ಹೇಳಿ ಈ ರೀತಿ ನಿಯಮಗಳನ್ನು ಮಾಡಿರ್ತಕ್ಕಂಥದ್ದು. ಅಯ್ಯಪ್ಪ ಸ್ವಾಮಿಯ ದೀಕ್ಷಿತರು ಬೆಳಗ್ಗೆ ಮತ್ತು ಸಂಜೆ ತಣ್ಣೀರಿನಲ್ಲೇ ಸ್ನಾನ ಮಾಡ್ತಾರೆ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯನೇ. ಹಾಗೆ ಇದರಲ್ಲಿರುವಂತಹ ಉಪಾಸನಾ ರಹಸ್ಯ ನೋಡಿದ್ರೆ ತಣ್ಣೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಇಂದ್ರಿಯ ನಿಗ್ರಹವನ್ನು ಹೆಚ್ಚಿಸುತ್ತೆ ಮತ್ತು ಬ್ರಹ್ಮಚರ್ಯವನ್ನು ಹೆಚ್ಚಿಸುತ್ತೆ. ಇದು ಇದರಲ್ಲಿರುವಂತಹ ಮರ್ಮ. ಹಾಗೆ ಇದರಲ್ಲಿರುವಂತಹ ಸೈನ್ಸ್ ನೋಡಿದ್ರೆ ಬೆಳಗ್ಗಿನ ಜಾವ 4 ಗಂಟೆ ಸಮಯದಲ್ಲಿ ಪ್ರಾಣವಾಯು ಪುಷ್ಕಲವಾಗಿರುತ್ತೆ. ಹಾಗೆ ತಣ್ಣೀರಿನಲ್ಲಿ ಸ್ನಾನ ಮಾಡಿದ್ರೆ ನಾಡಿ ಶುದ್ಧಿ ಆಗುತ್ತೆ. ಇದರಿಂದ ದಿನವೆಲ್ಲ ಕೂಡ ನಾವು ಆ್ಯಕ್ಟಿವ್ ಆಗಿರಲಿಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲ, ಉತ್ಸಾಹದಿಂದ ನಾವು ಯಾವ ಸಾಧನೆಯನ್ನು ಕೂಡ ಮಾಡುವಷ್ಟು ಮೈಂಡ್ ಸೆಟ್ಟಿಂದ ಕೂಡಿರುತ್ತೀವಿ. ಅಯ್ಯಪ್ಪ ಸ್ವಾಮಿ ದೀಕ್ಷಿತರು ನೆಲದ ಮೇಲೆ ಮಲ್ಕೊಳ್ತಾರೆ. ಅದನ್ನೇ ನಾವು ಭೂಶಯನ ಅಂತ ಕೂಡ ಕರಿತೀವಿ. ಸಾಮಾನ್ಯವಾಗಿ ಮಾಲಾಧಾರಿಗಳು ನೆಲದ ಮೇಲೆ ಒಂದು ಹೊಸ ಚಾಪೆನೋ ಅಥವಾ ಪಂಚೆನೋ ಹಾಸ್ಕೊಂಡು ಮಲ್ಕೊಳ್ತಾರೆ. ಇದರಲ್ಲಿರುವಂತಹ ಉಪಾಸನಾ ರಹಸ್ಯ ಏನು ಅಂದರೆ ನೆಲದ ಮೇಲೆ ಮಲಗೋದ್ರಿಂದ ಬೇಕಾದಷ್ಟು ನಿದ್ದೆ ಮಾತ್ರ ಮಾಡ್ತೀವಿ ನಾವು. ಅತಿ ನಿದ್ದೆ, ಸೋಮಾರಿತನ ಇರೋರು ದೀಕ್ಷೆಗೆ ಅನರ್ಹರು ಅಲ್ವಾ? ಅದೇ ನಾವು ಮಂಚದ ಮೇಲೋ ಸೋಫಾ ಮೇಲೋ ಮಲ್ಕೊಂಡ್ರೆ 8 ಗಂಟೆಗೆ ಅಲಾರಾಮ್ ಇಟ್ಕೊಂಡ್ರೆ ಇನ್ನೊಂದು 5 ನಿಮಿಷ ಅಂತ ಹೇಳಿ 8:15 ಎದ್ದೇಳ್ತೀವಿ. ನೆಲದ ಮೇಲೆ ಮಲಗೋದ್ರಿಂದ ಅಂತಹ ಸೋಮಾರಿತನ ಹೋಗುತ್ತೆ. ಇದರಲ್ಲಿ ಸೈನ್ಸ್ ನೋಡಿದ್ರೆ ಫ್ಲ್ಯಾಟ್ ಸರ್ಫೇಸ್ ಮೇಲೆ ಮಲ್ಕೊಂಡ್ರೆ ನಮ್ಮ ಬೆನ್ನು ಮೂಳೆಗೆ ಒಳ್ಳೆಯದು ಅಂತ ನಮ್ಮ ಹಿರಿಯರು ಈ ನಿಯಮವನ್ನು ಆವಾಗಲೇ ಮಾಡಿರ್ತಕ್ಕಂಥದ್ದು. ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಪೂಜೆಯನ್ನು ಮಾಡಬೇಕು. ಸಂಜೆ ಸೂರ್ಯಾಸ್ತ ಆದ ಮೇಲೆ ಸ್ನಾನ ಮಾಡಿ ಪೂಜೆಯನ್ನು ಮಾಡಬೇಕು. ಅದರಲ್ಲೂ 2 ಹೊತ್ತು ಶರಣಘೋಷವನ್ನು ಕೂಗಬೇಕು. ಇದು ತುಂಬ ಇಂಪಾರ್ಟೆಂಟ್. ಅಯ್ಯಪ್ಪ ಸ್ವಾಮಿಯ ಮುಂದೆ ನಿಂತು ಸ್ವಾಮಿಯೇ ಶರಣಮಯ್ಯಪ್ಪ, ಹರಿಹರ ಸುತನೇ ಶರಣಮಯ್ಯಪ್ಪ ಅಂತ 108 ನಾಮವನ್ನು ಜಪಿಸ್ತೀವಿ. 108 ನಾಮವನ್ನು ಮಾತ್ರ ಅಲ್ಲ, ನಿಮಗೆ ಸಮಯ ಸಿಕ್ಕಿದಾಗೆಲ್ಲ ಎಲ್ಲಿ ಬೇಕಾದರೂ ಕೂಡ ಆ ಶರಣಘೋಷವನ್ನು ಮನಸ್ಸಿನಲ್ಲೇ ಜಪಿಸ್ತಾ ಇರಿ. ಇದರಿಂದ ನಮ್ಮ ಮನಸ್ಸು ಕೂಡ ನಿಗ್ರಹಗೊಳ್ಳುತ್ತೆ. ಅಷ್ಟೇ ಅಲ್ಲ, ಶರಣಘೋಷ ಒಂದು ಮಹಾಮಂತ್ರದಂತೆ ಕೆಲಸ ಮಾಡುತ್ತೆ. ನಾವು ಎಷ್ಟು ಸಲ ಶರಣಘೋಷವನ್ನು ಜಪಿಸ್ತೀವೋ, ಎಷ್ಟು ಹೇಳ್ತಾ ಇರ್ತೀವೋ ಅಷ್ಟು ಪುಣ್ಯವನ್ನು ನಮ್ಮ ಬ್ಯಾಂಕ್ ಖಾತೆಗೆ ಹಾಕಿದಾಗೆ ಅಷ್ಟು ಶಕ್ತಿ ಇರುತ್ತೆ ನಿಮ್ಮಲ್ಲಿ.
ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಕಡ್ಡಾಯವಾಗಿ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ನಮ್ಮಲ್ಲಿ ಅನಂತವಾದ ಶಕ್ತಿಗೆ ಆಧಾರವಾದ ತೇಜೋರೂಪವೇ ವೀರ್ಯ. ಆ ವೀರ್ಯವನ್ನು ಸ್ಖಲನವಾಗದೆ ಬ್ರಹ್ಮಚರ್ಯ ಮೂಲಕ ನಿಯಂತ್ರಿಸಿದರೆ ನೀವು ಆಧ್ಯಾತ್ಮಿಕವಾಗಿ ಯಾವುದೇ ಸಾಧನೆಯನ್ನು ಮಾಡಬಹುದು. ಅದಕ್ಕೋಸ್ಕರನೇ ನಮ್ಮ ಹಿರಿಯರು ನಮಗೆಲ್ಲ ಕೂಡ ಮಾಲಾಧಾರಣೆ ಮಾಡಲಿಕ್ಕೆ ಹೇಳಿತ್ತು. ಮಾಲಾಧಾರಿಗಳಾಗಿದ್ದಾಗ ನಮಗೆ ಒಂದು ಚೌಕಟ್ಟು ಅಂತ ಇರುತ್ತೆ. ಆ ಚೌಕಟ್ಟಿನಲ್ಲಿದ್ದಾಗ ನಮ್ಮ ಮನಸ್ಸು ನಿಗ್ರಹದಲ್ಲಿರುತ್ತೆ. ಅದರಲ್ಲೇ ಕೆಲವು ನಿಯಮಗಳನ್ನು ನೋಡಿದ್ರೆ ಸ್ತ್ರೀಯರ ಜೊತೆ ಮಾತನಾಡಲು ಇಚ್ಛಿಸುವುದಿಲ್ಲ, ಅತಿನಿದ್ದೆ ಮಾಡುವುದಿಲ್ಲ, ಮತ್ತು ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ತೀವಿ. ಆ ಚೌಕಟ್ಟಿನಲ್ಲೇ ಬರುವಂತಹ ಈ ಎಲ್ಲ ಅಂಶಗಳನ್ನು ಪಾಲಿಸಿದರೆ ನಾವು ಬ್ರಹ್ಮಚರ್ಯ ಪಾಲನೆಯನ್ನು ಕೂಡ ಸುಲಭವಾಗಿ ಪಾಲಿಸಬಹುದು. ಇವುಗಳನ್ನು ನಾವು ಸರಿಯಾಗಿ ಪಾಲನೆ ಮಾಡದಿದ್ದರೆ ನಮ್ಮ ಬ್ರಹ್ಮಚರ್ಯ ಪಾಲನೆ ಹೋಗುತ್ತೆ ಅಲ್ಲಿಗೆ. ಸ್ವಾಮಿಯೇ ಶರಣಮಯ್ಯಪ್ಪ, ನನ್ನ ಮನಸ್ಸಾಳುವ ರಸನೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಚಪ್ಪಲಿ ಇಲ್ಲದೆ ದೀಕ್ಷೆಯನ್ನು ಮಾಡ್ತಾರೆ. ಯಾಕೆ ಅಂದರೆ ನಮಗೆಲ್ಲವನ್ನೂ ಕೊಡುವಂತಹ ಪರಮಾತ್ಮನ ಬಳಿ, ಅಂದರೆ ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ನಾವು ಚಪ್ಪಲಿಯನ್ನು ಹೊರಗಡೆ ಬಿಟ್ಟು ಒಳಗಡೆ ಹೋಗ್ತೀವಿ. ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಅಷ್ಟೇ. ಅಯ್ಯಪ್ಪ ಸ್ವಾಮಿ ಆ ಮಾಲಾ ರೂಪದಲ್ಲಿ ಅವರ ಕೊರಳಿನಲ್ಲಿ ಇರ್ತಾರೆ ಅಥವಾ ಅವರಲ್ಲೇ ಇರ್ತಾರೆ. ಇದರಿಂದ ಚಪ್ಪಲಿಯನ್ನು ಬಳಸಬಾರದು. ಹಾಗೆ ಇದರಲ್ಲಿ ಸೈನ್ಸ್ ನೋಡಿದ್ರೆ ನಮ್ಮ ದೇಹದಲ್ಲಿ ಬೇಡದೇ ಇರುವಂತಹ ಅಂಶಗಳು ನಾವು ಬರಿಗಾಲಿನಲ್ಲಿ ಮಣ್ಣಿನ ಮೇಲೆ ನಡೆದಾಗ ಅವು ಹೋಗುತ್ತೆ. ಆಮೇಲೆ ನಮಗೆ ಬೇಕಾದಂತಹ ಅಂಶಗಳನ್ನು ಹೀರ್ಕೊಳ್ಳುತ್ತೆ. ನೋಡಿ, ಶಬರಿಮಲೆಯಲ್ಲಿ ಎಷ್ಟೋ ಔಷಧಿ ಗುಣಗಳು ಇರುವಂತಹ ಮರಗಳಿರ್ತವೆ. ಅದರ ಬೇರುಗಳು ಬಿಟ್ಟಂತಹ ಎಷ್ಟೋ ಔಷಧಿ ಅಂಶಗಳು ನಮಗೇ ಗೊತ್ತಿಲ್ಲದಂಗೆ ನಮ್ಮ ಶರೀರಕ್ಕೆ ಹೋಗುತ್ತೆ. ಅಷ್ಟೇ ಅಲ್ಲ, ದೀಕ್ಷಾ ಕಾಲದಲ್ಲಿ ಚಪ್ಪಲಿ ಇಲ್ಲದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಅಲ್ಲಿ ಶಬರಿಮಲೆಗೆ ಹೋದಾಗ ಬೆಟ್ಟವನ್ನು ಹತ್ತಲು ಸುಲಭ ಅಂತ ಕೂಡ ಸೈಂಟಿಫಿಕ್ ರೀಸನ್ ಹೇಳುತ್ತೆ. ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಸತ್ಯನಿಷ್ಠೆ ಪಾಲನೆ ಮಾಡಬೇಕು. ನಾವು ಒಂದು ವಿಷಯವನ್ನು ಯಾವಾಗಲೂ ಸಹ ನೆನಪಿನಲ್ಲಿ ಇಟ್ಕೊಳ್ಬೇಕು. ನಾವು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಣೆ ಮಾಡುವುದೇ ಕೆಲವು ಕೆಟ್ಟ ಅಭ್ಯಾಸಗಳನ್ನು ದೂರ ಮಾಡಿಕೊಳ್ಳಿಕ್ಕೆ, ಹಾಗೆಯೇ ಸತ್ಯನಿಷ್ಠೆಗೆ ಹತ್ತಿರವಾಗೋದಕ್ಕೆ. ಜೀವನ ಪರ್ಯಂತ ನಾವು ಸುಳ್ಳುಗಳನ್ನ ಹೇಳ್ತಾ ಬರ್ತಾನೇ ಇರ್ತೀವಿ, ಅದು ಕೂಡ ಅವಶ್ಯಕತೆಗೆ ಅನುಗುಣವಾಗಿ. ಆದರೆ ಮಾಲಾಧಾರಣೆ ಮಾಡಿದ ಮೇಲೆ ನಾವು ಸತ್ಯವನ್ನೇ ನುಡಿಬೇಕು. ಇದರಿಂದ ನಮ್ಮ ಜೀವನದಲ್ಲೂ ಕೂಡ ಸತ್ಯವನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀವಿ. ಎಷ್ಟೋ ಜನರನ್ನು ಮಾಲಾಧಾರಣೆ ಮಾಡಿದ ಸಮಯದಲ್ಲೂ ಕೂಡ ಸುಳ್ಳನ್ನು ಹೇಳೋದನ್ನು ನಾನು ಗಮನಿಸಿದ್ದೀನಿ. ಮಾಲಾಧಾರಣೆ ಮಾಡಿದ ಸಮಯದಲ್ಲಿ ನಾವು ಸಾಕಷ್ಟು ಪುಣ್ಯವನ್ನು ಮತ್ತು ಶಕ್ತಿಯನ್ನು ಸಂಪಾದನೆ ಮಾಡಿರ್ತೀವಿ. ನಾವು ಒಂದೊಂದೇ ಸುಳ್ಳು ಹೇಳೋದ್ರಿಂದ 1% ಶಕ್ತಿಯನ್ನು ಕಳೆದುಕೊಳ್ತಾ ಹೋಗ್ತೀವಿ ಮತ್ತು ಪುಣ್ಯವನ್ನು ಕಳೆದುಕೊಳ್ತಾ ಹೋಗ್ತೀವಿ. ಇದನ್ನು ನೆನಪಿನಲ್ಲಿಡಿ. ನನ್ನ ಮನಸ್ಸಾಳುವ ರಸನೇ ಶರಣಮಯ್ಯಪ್ಪ.